ದಲಿತ ನಿಗಮಗಳ ಹಣಕ್ಕೂ ಕತ್ತರಿ ಹಾಕಿದ್ಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ದಲಿತ ನಿಗಮಗಳ ಹಣಕ್ಕೂ ಕೂಡ ಕತ್ತರಿಯನ್ನ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ? ಹಂಚಿಕೆಯಾದ ಹಣದಲ್ಲಿ 25% ಹಣ ಕೂಡ ಈ ತನಕ ರಿಲೀಸ್ ಮಾಡಿಲ್ಲ. ಹಾಗಾದ್ರೆ ಯಾವುದದು? 6 ನಿಗಮ 2 ಆಯೋಗಗಳಿಗೆ ಹಂಚಿಕೆಯಾಗಿದ್ದು ಬರೋಬ್ಬರಿ 332 ಕೋಟಿ ರೂಪಾಯಿ. ಬಿಡುಗಡೆ ಮಾಡಿದ್ದು ಮಾತ್ರ ಕೇವಲ 88.78 ಕೋಟಿ ರೂಪಾಯಿ ಮಾತ್ರ. 2 ಆಯೋಗಗಳಿಗೆ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. 5 ಗ್ಯಾರಂಟಿಗಳ ಭಾರ ನಿಗಮಗಳ ಹಣಕ್ಕೂ ಕೂಡ ಈಗ ಕತ್ತರಿ ಬಿದ್ದಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದ್ವಿ. ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ? ಬಡವರ ಪರವಾಗಿ ಇಲ್ಲ ಅಂತ ಹೇಳ್ದಂಗೆ ಆಯ್ತು. ಅವರು ಬಡವರ ಪರವಾಗಿ ಬಿಜೆಪಿಯವರು ಇಲ್ಲ, ಅದನ್ನೇ ಅವರು ಪಬ್ಲಿಕ್ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ. ಅವರು ಹೇಳಿ, ಜನ ಗಮನಿಸೋದಿಲ್ವಾ ಇದನ್ನೆಲ್ಲ? ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಜನಸಮುದಾಯ ಏನು ಯೋಚನೆ ಮಾಡ್ತದೆ ಅದನ್ನ ನೋಡೋಣ ಮುಂದಿನ ದಿನದಲ್ಲಿ. ಹೌದು, ದಲಿತರ ಮೀಸಲಿಟ್ಟ ಹಣನು ದಲಿತರಿಗೆ ಕೊಡ್ತೀವಲ್ಲ. ಅಲ್ಲಲ್ಲ, ಎಲ್ಲ ಅದರಲ್ಲಿ ದಲಿತರು ಹೋಗಲ್ವಾ? ಶಕ್ತಿ ನೋಡಿ, ಅದನ್ನ ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಕಾರದಲ್ಲಿ ಇಂಥ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ. ಬಡವರ ಪರವಾಗಿ ಕೊಡುವಂತ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದರೂ ಬದಲಾವಣೆಗಳಾಗಿದ್ದಾರೆ. ರಿಅಪ್ರೋಪ್ರಿಯೇಷನ್ ಅಂತ ಒಂದು ವರ್ಡ್ ಇದೆ, ಕೇಳಿರ್ಬೋದು. ನಿನ್ನೆ ಮೊನ್ನೆಯಿಂದ ಬಿಜೆಪಿಯವರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ತಮ್ಗೆ ನೆನಪಿದ್ರೆ ಸದನದಲ್ಲೇ ಬೊಮ್ಮಾಯಿ ಅವರು ಒಪ್ಕೊಂಡಿದ್ದಾರೆ 10,000 ಕೋಟಿ ರೂಪಾಯಿ SCP TSP ಹಣ ದುರ್ಬಳಕೆ ಆಗಿದೆ ಅಂತ ಅವರು ಸ್ಟೇಟ್ಮೆಂಟ್ ಇದೆ ಸರ್. ಅದು ಮರ್ತೋಗ್ಬಿಟ್ಟಿದಾರ ಬಿಜೆಪಿ ಅವರು? ಇವರು ಎಲ್ಲ ಇಷ್ಟೆಲ್ಲ ಕಾಳಜಿ ವಹಿಸ್ತಾರಲ್ಲ SCP TSP ಅನುದಾನದ ಬಗ್ಗೆ. ಇವ್ರ ಅವಧಿನಲ್ಲಿ ಏನೇನು ಮಾಡಿದ್ದಾರೆ ಅದು ಪಟ್ಟಿ ಕೊಡ್ಲಿ, ನಾವು ಚರ್ಚೆ ಮಾಡಕ್ ತಯಾರಿದ್ದಾರೆ. 70 ಯಾಕೆ ತೆಗ್ದಿಲ್ಲ ಸರ್? ನಾವು ಬಂದು ತೆಗ್ದಿಲ್ವಾ? 70 ತೆಗ್ದಿದ್ದವ್ರ ನಾವ? ಆಮೇಲೆ ಇವ್ರಿಗೆ ಇಷ್ಟು ಕಾಳಜಿ ಇದ್ರೆ ಮಾತು ಮುಂಚೆ ಮೋದಿ ಅವರ ಹೆಸರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, 2 ಆಯೋಗ 6 ನಿಗಮ ಅಲ್ಲೂ ಕೂಡ ಹಣ ಸರಿಯಾಗಿ ಬಿಡುಗಡೆ ಆಗಿಲ್ಲ. ಒಂದ್ ಕಡೆ ಮಂತ್ರಿಗಳು ಈಗಾಗಲೇ ಸರ್ಕಾರದ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ ಬಿಜೆಪಿ ಅವರ ಆರೋಪದ ವಿರುದ್ಧವಾಗಿ. ಸತ್ತಾರ್, ಖಂಡಿತ ಮಧುಸೂದನ್, 6 ನಿಗಮ ಒಟ್ಟು 2 ಆಯೋಗಗಳಿಗೆ 332 ಕೋಟಿ ಹಂಚಿಕೆ ಆಗಿತ್ತು. ಬಟ್ ಅದರಲ್ಲಿ ಬಿಡುಗಡೆ ಆಗಿರುವಂತದ್ದು ಕೇವಲ 88 ಕೋಟಿ ಮಾತ್ರ. ಅದರ ಜೊತೆಗೆ ಅಂದ್ರೆ ಈ ಬಿಜೆಪಿ ಅವರ ಅಥವಾ ವಿರೋಧ ವಿಪಕ್ಷಗಳ ಆರೋಪ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂತಿದೆ ಈ ಒಂದು ಡಾಕ್ಯುಮೆಂಟ್ಸ್. ಯಾಕಂದ್ರೆ ಈಗಾಗಲೇ ಕೇವಲ 25% ಮಾತ್ರ ಹಣ ಬಳಕೆ ಆಗಿದೆ. ಅದರ ಜೊತೆಗೆ ಈಗಾಗಲೇ ವಸತಿ ನಿಲಯದಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಅವರಿಗೆ ಯೂನಿಫಾರ್ಮ್ ಸಿಕ್ಕಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಸ್ಕಾಲರ್ಶಿಪ್ ಬಿಡುಗಡೆ ಆಗಬೇಕಿದೆ ಅದು ಕೂಡ ಆಗಿಲ್ಲ. ಅದರ ಜೊತೆಗೆ ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ SC ST ವಿದ್ಯಾರ್ಥಿಗಳಿಗೆ ಸಿಗುವಂತ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಿಗುವಂತಹ ಸ್ಕಾಲರ್ಶಿಪ್ ಕೂಡ ಬಿಡುಗಡೆ ಆಗಿಲ್ಲ. ಇದರಿಂದ ಅದೆಷ್ಟೋ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕೈಚಲ್ಲಿ ಕೂತಿದ್ದಾರೆ. ಅದರ ಜೊತೆಗೆ ವಿದೇಶದಲ್ಲಿ ಇದು ಚರ್ಮ ಕೈಗಾರಿಕೆ ನಿಗಮ ಸೇರಿದಂತೆ ಹಲವು ಕೈಗಾರಿಕೆಗಳಿಗೆ ಕೂಡ ನಿಗಮಗಳಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇಲ್ಲಿ ಪ್ರಶ್ನೆ ಹುಟ್ಟುಕೊಂಡಿರುವಂತದ್ದು, ಸರ್ಕಾರ ಅವತ್ತು ಏನು ಅಂದ್ರೆ ನಾವು ದಲಿತರ ಪರ ಬಡವರ ಪರ ಅಂತ ಏನು ಮಾತು ಕೊಟ್ಟಿತ್ತು ಅದನ್ನು ಆ ಒಂದು ತಮ್ಮ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಿತ್ತ ಅನ್ನೋ ಪ್ರಶ್ನೆಯನ್ನು ಇದು ವಿಪಕ್ಷಗಳು ಮಾಡ್ತಾ ಇದೆ. ಅದರ ಜೊತೆಗೆ ವಿಪಕ್ಷಗಳು ಇವತ್ತು ಯಾಕೆ ಇದೇ ಒಂದು ವಿಚಾರ ಮುಂದಿಟ್ಕೊಂಡು ಯಾಕೆ ದಲಿತ ವಿರೋಧಿ ಸರ್ಕಾರಕ್ಕೆ ದಲಿತ ವಿರೋಧಿ ಹಣೆಪಟ್ಟಿಯನ್ನು ಯಾಕೆ ಕೊಡ್ತಾ ಇದನ್ನು ನೋಡೋದಾದ್ರೆ, ಈಗಾಗಲೇ ಈ ಒಂದು ಏನು ಹಣವನ್ನು ದುರ್ಬಳಕೆ ಆಗ್ತಿದೆ ಅಥವಾ ದಲಿತರ ನಿಗಮದ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಆಗ್ತಿದೆ ಅನ್ನೋ ಆರೋಪವನ್ನು ಈಗಾಗಲೇ ಸಚಿವರು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಿನ್ನೆಷ್ಟೇ ದಿನೇಶ್ ಗುಂಡೂರಾವ್ ಕೂಡ ಇದನ್ನು ಸಮರ್ಥನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ದಲಿತರಿಗೆ ಸಿಗ್ಬೇಕಾದ ಗ್ಯಾರಂಟಿ ಯೋಜನೆಗೆ SC ST ಹಣವನ್ನು ಬಳಸಿಕೊಳ್ಳುವ ಸರ್ಕಾರದ ಏನು ಆ ಕ್ರಮ ಏನಿದೆ ಅದನ್ನು ಸಮರ್ಥಿಸ್ಕೊಳ್ತಾರೆ. ಗ್ಯಾರಂಟಿ ಯೋಜನೆ ಎಲ್ರಿಗೂ ಸಿಗುವಂತದ್ದು, ಎಲ್ರಿಗೂ ಮುಟ್ಟಿದೆ. ಅದು ಹಿಂದುಳಿದವರಿಗೂ ಸಿಕ್ಕಿದೆ, ದಲಿತರಿಗೂ ಸಿಕ್ಕಿದೆ. ಒಂದು SC ST ಹಣ ಏನಿದೆ ಗ್ಯಾರಂಟಿಗೆ ಬಳಕೆ ಮಾಡಬಾರದು ಅಂತೇನಿಲ್ಲ ಅನ್ನೋ ಮೂಲಕ ಈ ಒಂದು ಹಣವನ್ನು ಬಳಕೆ ಮಾಡಿದ ಅನ್ನೋದನ್ನು ಪರೋಕ್ಷವಾಗಿ ಖುದ್ದು ಸಚಿವ ಸಂಪುಟದ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಒಪ್ಕೊಂಡಿರೋದ್ರಿಂದ ಎಲ್ಲೊಂದು ಕಡೆ ವಿಪಕ್ಷಗಳಿಗೆ ದಲಿತ ವಿರೋಧನ ಏನು ಆರೋಪ ಏನಿದೆ ಅದಕ್ಕೆ ಇವರ ಸಮರ್ಥನೆ ಕೂಡ ಇದೀಗ ಪುಷ್ಟಿ ನೀಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.